ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಏನು ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಿಲ್ಲ, ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಕಾಲ್ ಫಾರ್ವರ್ಡ್ ನಿಮ್ಮ ನಂಬರ್ ಏನೋ ಕಾಲ್ ಫಾರ್ವರ್ಡಿಂಗ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತು ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇವತ್ತು ನಿಮ್ಮ ಒಂದು ನಂಬರು ಕಾಲ್ ಫಾರ್ವರ್ಡಿಂಗ್ ಆಗಿದ್ದರೆ ಅದನ್ನು ಡಿಆಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೇನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ಒಂದು ನಂಬರ್ ಏನಾದರೂ ಬೇರೆಯವರ ಮೊಬೈಲ್ಗೆ ಫಾರ್ವರ್ಡ್ ಆಗಿದೆ ಅಥವಾ ನಿಮಗೆ ಬರುವಂಥ ಫೋನ್ಸ್ ಎಲ್ಲ ಬೇರೆಯವರಿಗೆ ಹೋಗ್ತಿದೆ ಅಂತ ಅಂದರೆ ಅದು ಕಾಲ್ ಫಾರ್ವರ್ಡಿಂಗ್ ಆಗಿದೆ ಅಂತ. ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಹೊಸತಿನೇ ತೋರಿಸ್ಕೊಟ್ಟಿದ್ದೆ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಬೇಕಾದ್ರೆ ಈಗಲೂ ತಿಳಿಸ್ಕೊಡ್ತೀನಿ. ನೋಡಿ ಬೇಕಾದ್ರೆ ಸಿಂಪಲ್ ಡಯಲ್ ಬೋರ್ಡ್ ಓಪನ್ ಮಾಡ್ಕೊಂಡು ಕಾಲ್ ಲಿಸ್ಟಿಗೆ ಹೋಗಿ ಅಲ್ಲಿ ನೀವು *#21# ಈ ಕೋಡ್ಗೆ ಡಯಲ್ ಮಾಡಿದ್ರೆ ಸಾಕು. ನಿಮ್ಮ ಒಂದು ನಂಬರ್ ಯಾವುದೇ ನಂಬರ್ಗೆ ನೀವು ಕಾಲ್ ಫಾರ್ವರ್ಡಿಂಗ್ ಆಗಿದ್ದರೆ ಇಲ್ಲಿ ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಕಾಲ್ ಫಾರ್ವರ್ಡಿಂಗ್, ವಾಯ್ಸ್ ನಾಟ್ ಫಾರ್ವರ್ಡೆಡ್, ಡಾಟಾ ನಾಟ್ ಫಾರ್ವರ್ಡೆಡ್, FAX ನಾಟ್ ಫಾರ್ವರ್ಡೆಡ್, SMS ನಾಟ್ ಫಾರ್ವರ್ಡೆಡ್. ಈ ರೀತಿ ನಾಟ್ ಫಾರ್ವರ್ಡೆಡ್ ಅಂತಿದ್ರೆ ನಿಮ್ಮ ನಂಬರ್ ಆಗಲಿ ನಿಮ್ಮ ಏನು ಡಾಟಾ ಅಥವಾ ನಿಮ್ಮ ಮೆಸೇಜ್ ಏನು ಯಾರಿಗೂ ಸಹ ಫಾರ್ವರ್ಡ್ ಆಗಿಲ್ಲ ಅಂತ ಅರ್ಥ. ಅಕಸ್ಮಾತ್ ಇಲ್ಲಿ ನಾಟ್ ಫಾರ್ವರ್ಡೆಡ್ ಅಂತ ಇತ್ತಲ್ಲ, ಅದ್ರ ಬದಲಲ್ಲಿ ಅದರ ನಂಬರ್ ಇದ್ದರೆ ಅಥವಾ ಫಾರ್ವರ್ಡೆಡ್ ಅಂತ ಬಂದಿದ್ದರೆ ಅದು ನಿಮ್ಮ ನಂಬರು ಫಾರ್ವರ್ಡ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ನಂಬರ್ ಆ ರೀತಿ ಏನಾದ್ರು ಫಾರ್ವರ್ಡ್ ಆಗಿದ್ದರೆ ಅದನ್ನು ಹೇಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅನ್ನೋದು ಸಹ ತೋರಿಸ್ತೀನಿ, ನೋಡ್ಕೊಳ್ಳಿ ವಿಡಿಯೋದಲ್ಲಿ. ಓಕೆ, ತೋರಿಸ್ತೀನಿ. ಮತ್ತೆ ನೀವು ಡಯಲ್ ಪಡೆಗೆ ಬಂದುಬಿಟ್ಟು ಅಕಸ್ಮಾತ್ ನಿಮ್ಮ ನಂಬರ್ ಏನಾದ್ರು ಬೇರೆಯವರಿಗೆ ಫಾರ್ವರ್ಡ್ ಆಗಿರೋದನ್ನು ಕ್ಯಾನ್ಸಲ್ ಮಾಡೋದು, ಡಿಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನೀವು ಡಯಲ್ ಪಡೆಗೆ ಬಂದುಬಿಟ್ಟು ಸಿಂಪಲಾಗಿ ##21# ಇಲ್ಲಿ ##21# ಈ ನಂಬರ್ಗೆ ಡಯಲ್ ಮಾಡಿ ಫ್ರೆಂಡ್ಸ್. ಡಯಲ್ ಮಾಡ್ತಿದ್ದಂಗೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮ ಒಂದು ಫಾರ್ವರ್ಡ್ ಆಗಿರುತ್ತೆ ಕಾಲ್ ಫಾರ್ವರ್ಡಿಂಗ್, ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ಬಂತು, ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಎರೇಸ್ ವಾಸ್ ಸಕ್ಸಸ್ಫುಲಿ ಬಂತ. ಈ ರೀತಿಯಾಗಿ ನಿಮ್ಮ ಏನಾದ್ರು ಕಾಲ್ ಫಾರ್ವರ್ಡಿಂಗ್ ಯಾರಿಗಾರು ಫಾರ್ವರ್ಡಿಂಗ್ ಆಗಿದ್ರೆ ಅದನ್ನು ಡಿಆಕ್ಟಿವೇಟ್ ಮಾಡ್ಬೋದು ಫ್ರೆಂಡ್ಸ್. ಇದೇ ರೀತಿ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೂ ನೋಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಯಾವ ಥರದ ವೀಡಿಯೋ ಬೇಕು ಅನ್ನೋದನ್ನು ಬೇಕಾದ್ರೆ ನೀವು ಕಮೆಂಟ್ ಮಾಡೋದಾದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.